ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹುಣಸೆ ಮರ ಮುಪ್ಪಾದರೂ ಹುಳಿ ಮುಪ್ಪಾಗುವುದಿಲ್ಲ ಎಂಬ ಗಾದೆಯನ್ನ ನೀವು ಕೇಳಿ ಇರುತ್ತೀರಾ. ಅದೇ ರೀತಿ ಸ್ವಲ್ಪ ಮಂದಿಗೆ ವಯಸ್ಸಾಗಿದ್ದರೂ ಕೂಡ ಅವರಿಗೆ ಕೋರಿಕೆಗಳು ಮಾತ್ರ ಕಡಿಮೆಯಾಗುವುದಿಲ್ಲ. ಗಂಡನನ್ನು ಕಳೆದುಕೊಂಡ ಒಬ್ಬ ಮಹಿಳೆ ಕಾಮದಾಹಕ್ಕೆ ಹೇಗೆ ಬಲಿಯಾದಳು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ರಾಮಾಪುರ ಒಂದು ಅಂದವಾದ ಗ್ರಾಮ. ಅಲ್ಲಿನ ಜನರು ಕೂಡ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಿದ್ದಾರೆ. ಆ ಊರಿನಲ್ಲಿ ಒಬ್ಬ ಸುಂದರವಾದ ಮಹಿಳೆ ಇದ್ದಳು. ಆಕೆಯ ಹೆಸರು ದೇವಯಾನಿ. ಆದ್ರೆ ಮಾತ್ರ ಆಕೆಯನ್ನ ಯಾವಾಗ ನೋಡಿದ್ರು ಯಾವುದೋ ಗೊಂದಲದ ರೀತಿ ಏನೋ ಆಲೋಚನೆ ಮಾಡುವಂತೆ, ತುಂಬಾ ದುಃಖ ಪಡುತ್ತಿರುವಂತೆ ಕಾಣುತ್ತಿದ್ದಳು. ಏನೋ ಕಳೆದುಕೊಂಡಿರುವಂತೆ ಚಿಂತೆ ಮಾಡುತ್ತಿರುವಂತೆ ಕಾಣಿಸಿದರೂ ಕೂಡ ಯಾರು ಕೂಡ ಆಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ಗಂಡನನ್ನು ಕಳೆದುಕೊಂಡ ದೇವಯಾನಿ ಅಂದದಲ್ಲಿ ಗುಣದಲ್ಲಿ ಯಾರು ಕೂಡ ಆಕೆಗೆ ಸರಿಸಾಟಿ ಇಲ್ಲ. ಆಕೆಯನ್ನು ನೋಡಿದವರು ಹಾಗೆ ನೋಡಿಕೊಂಡು ಹೊರಟು ಹೋಗುತ್ತಿದ್ದರು ಹೊರತು ಆಕೆಯ ಮನಸ್ಸಿನ ದುಃಖವನ್ನು ಯಾರು ಸಹ ಅರ್ಥ ಮಾಡಿಕೊಳ್ಳಲಿಲ್ಲ. ಗಂಡನನ್ನು ಕಳೆದುಕೊಂಡ ನಂತರ ಸರ್ವಸ್ವವನ್ನು ಕಳೆದುಕೊಂಡ ಹಾಗೆ ಫೀಲ್ ಆದ ದೇವಯಾನಿ ನನ್ನ ಜೀವನ ಇಲ್ಲಿಗೆ ಮುಗಿದು ಹೋಯಿತು ಅನ್ನುವಂತೆ ತುಂಬಾ ದುಃಖ ಪಡುತ್ತಿದ್ದಳು. ನನ್ನ ಸೌಂದರ್ಯ ಹೀಗೆ ಉಳಿದು ಹೋಯಿತು ಅಂತೇಳಿ ಆಲೋಚನೆ ಮಾಡುತ್ತಿದ್ದಳು. ಒಂದು ದಿನ ಆ ಊರಿಗೆ ಒಬ್ಬ ಸಾಧು ಬರುತ್ತಾನೆ. ಆತನು ಹಿಮಾಲಯವನ್ನು ಸಂದರ್ಶನ ಮಾಡಿರುವ ಮಹಾಪುರುಷನು ಎಂದು ಗೊತ್ತಾಗಿ ಗ್ರಾಮಸ್ಥರೆಲ್ಲರೂ ಆತನನ್ನು ನೋಡುವುದಕ್ಕೆ ತುಂಬಾ ಉತ್ಸಾಹ ತೋರುತ್ತಾರೆ. ಆದ್ರೆ ಆ ಸಾಧುವಿನ ವ್ಯಕ್ತಿತ್ವ ತುಂಬಾ ಭಿನ್ನವಾಗಿತ್ತು. ಉದ್ದನೆಯ ಜಡೆ, ಮುಖದ ತುಂಬಾ ಗಡ್ಡ, ನೋಡುವುದಕ್ಕೆ ಆತನು ತುಂಬಾ ವಿಚಿತ್ರವಾಗಿದ್ದನು. ಆತನ ಧ್ವನಿ ಕೂಡ ತುಂಬಾ ಗಂಭೀರವಾಗಿತ್ತು. ಅವರ ಮಾತನ್ನು ಕೇಳುವುದಕ್ಕೆ ತುಂಬಾ ಮಂದಿ ಕ್ಯೂ ನಿಂತುಕೊಳ್ಳುತ್ತಿದ್ದರು. ಗ್ರಾಮಸ್ಥರೆಲ್ಲರೂ ತಮ್ಮ ಕಷ್ಟಗಳನ್ನ ಆತನ ಬಳಿ ಹೇಳಿಕೊಳ್ಳುತ್ತಿದ್ದರು. ಈ ಸನ್ಯಾಸಿಯ ಪ್ರಭಾವವು ಆ ಗ್ರಾಮದ ಜನರ ಮೇಲೆ ಬೀಳುವುದಕ್ಕೆ ಶುರುವಾಗುತ್ತದೆ. ಜನರು ಕೂಡ ಆತನನ್ನ ಕುರುಡರಂತೆ ನಂಬುವುದಕ್ಕೆ ಶುರು ಮಾಡುತ್ತಾರೆ. ಗ್ರಾಮಸ್ಥರ ಜೊತೆ ದೇವಯಾನಿಯು ಕೂಡ ಆ ಸಾಧುವನ್ನ ಮನಸ್ಫೂರ್ತಿಯಾಗಿ ಪೂಜಿಸುವುದಕ್ಕೆ ಶುರು ಮಾಡುತ್ತಾಳೆ. ಅವರ ಮಾತುಗಳು ಅವಳ ಮನಸ್ಸನ್ನ ದೋಚಿಕೊಳ್ಳುವುದಕ್ಕೆ ಶುರು ಮಾಡುತ್ತವೆ. ಒಂದು ದಿನ ದೇವಯಾನಿ ಆ ಸಾಧುವನ್ನ ದರ್ಶನ ಮಾಡುವುದಕ್ಕೆ ಹೊರಡುತ್ತಾಳೆ. ಹೀಗೆ ಪ್ರತಿದಿನ ದೇವಯಾನಿ ಆ ಸಾಧುವನ್ನ ಭೇಟಿ ಮಾಡುವುದಕ್ಕೆ ಹೋಗುತ್ತಿದ್ದಳು. ಹೀಗೆ ಹೋಗುವುದರಿಂದ ದೇವಯಾನಿಯ ದುಃಖ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಬರುತ್ತದೆ. ನಿಧಾನವಾಗಿ ದೇವಯಾನಿ ಆ ಸಾಧುವಿಗೆ ಹತ್ತಿರವಾಗುತ್ತಾಳೆ. ಆ ಸಾಧುವಿನ ವ್ಯಕ್ತಿತ್ವವನ್ನು ನೋಡಿ ದೇವಯಾನಿ ಕೊನೆಗೆ ಆತನನ್ನು ಬಿಟ್ಟಿರಲಾಗದೆ ಹೋಗುತ್ತಾಳೆ. ಕೇವಲ ದೇವಯಾನಿ ಮಾತ್ರವಲ್ಲ, ಗ್ರಾಮಸ್ಥರೆಲ್ಲರೂ ಕೂಡ ಆತನಿಗೆ ಆಕರ್ಷಣೆಯಾಗುತ್ತಾರೆ. ಅವರ ಮಾತುಗಳು, ಅವರ ಉಪದೇಶಗಳು ಎಲ್ಲವೂ ಕೂಡ ದೇವಯಾನಿಗೆ ತುಂಬಾ ಇಷ್ಟವಾಗಿ ಹುಚ್ಚಿಯಂತೆ ಅವರನ್ನ ಇಷ್ಟಪಡುತ್ತಾಳೆ. ಎಷ್ಟೋ ಸಾರಿ ಆ ಸಾಧುವು ದೇವಯಾನಿ ಜೊತೆ ಪರ್ಸನಲ್ ಆಗಿ ಕೂಡ ಮಾತನಾಡುತ್ತಾ ಆಕೆ ಸಂತೋಷವಾಗಿ ಜೀವಿಸಲು ಕಾರಣಕರ್ತರಾಗುತ್ತಾರೆ. ನೀನೇ ಪರಮಾತ್ಮನ ಸ್ವರೂಪ, ನಿನ್ನ ಆತ್ಮ ದೈವಕ್ಕೆ ಸಮಾನ, ಕೇವಲ ನಿನ್ನನ್ನು ನೀ ತಿಳಿದುಕೊಂಡರೆ ಸಾಕು, ನಿನ್ನ ಸಕಲ ದುಃಖಗಳು ಕೂಡ ತೊಲಗಿ ಹೋಗುತ್ತವೆ ಎಂದು ಆತನು ಪ್ರತಿದಿನವೂ ಕೂಡ ದೇವಯಾನಿಗೆ ಉಪದೇಶ ಮಾಡುತ್ತಲೇ ಬರುತ್ತಾರೆ. ಹೀಗೆ ದಿನ ಕಳೆದಂತೆ ದೇವಯಾನಿಗೆ ಅವಳ ಜೀವನದಲ್ಲಿ ಸಾಧು ಒಬ್ಬ ಮುಖ್ಯವಾದ ವ್ಯಕ್ತಿ ಆಗುತ್ತಾರೆ. ಯಾವಾಗಲೂ ಬೇಸರ ಮಾಡಿಕೊಂಡು ದುಃಖದಿಂದಿದ್ದ ದೇವಯಾನಿ ಈಗ ಸಂತೋಷವಾಗಿ ಜೀವಿಸುವುದಕ್ಕೆ ಶುರು ಮಾಡಿದ್ದಾಳೆ. ಈ ಸಾಧುವು ನನ್ನ ಜೀವನದ ದುಃಖ ಕಷ್ಟಗಳನ್ನ ತೊಲಗಿಸಿ ಸಂತೋಷವಾಗಿ ಜೀವಿಸುವುದಕ್ಕೆ ಕಾರಣಕರ್ತರಾಗಿದ್ದಾರೆಂದು ಭಾವಿಸುತ್ತಾಳೆ. ಮತ್ತೊಂದು ಕಡೆ ಗ್ರಾಮದಲ್ಲಿದ್ದ ಎಲ್ಲರ ಮೇಲೆಯೂ ಕೂಡ ಈ ಸಾಧುವಿನ ಪ್ರಭಾವ ಹೆಚ್ಚಾಗುತ್ತಾ ಹೋಗುತ್ತದೆ. ಗ್ರಾಮಸ್ಥರು ದೇವಾಲಯದಲ್ಲಿ ಈ ಸಾಧುವನ್ನ ಪೂಜೆ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಆತನ ಚಮತ್ಕಾರದ ಬಗ್ಗೆ ಕಥೆಯ ರೂಪದಲ್ಲಿ ಎಲ್ಲರ ಬಳಿ ಕೂಡ ಹೇಳಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ರೋಗಗಳನ್ನ ಗುಣಪಡಿಸುತ್ತಾರೆಂದು, ಕಷ್ಟದಲ್ಲಿದ್ದವರನ್ನ ಕಷ್ಟದಿಂದ ಪಾರು ಮಾಡುತ್ತಾರೆಂದು, ಜೀವನದಲ್ಲಿ ಅದೃಷ್ಟವನ್ನ ತೆಗೆದುಕೊಂಡು ಬರುತ್ತಾರೆಂದು ಈ ರೀತಿ ತರತರವಾಗಿ ಆ ಸಾಧುವಿನ ಬಗ್ಗೆ ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ದೇವಯಾನಿ ಕೂಡ ಈ ಮಾತುಗಳಿಂದ ತುಂಬಾ ಪ್ರಭಾವಿತಳಾಗುತ್ತಾಳೆ. ಆ ಸಾಧುವಿನ ಬಳಿಗೆ ಹೋಗುತ್ತಿದ್ದರೆ ದೇವಯಾನಿಗೆ ತನಗೆ ಗೊತ್ತಾಗದ ಹಾಗೆ ಯಾವುದೋ ಸಂತೃಪ್ತಿ ದೊರೆಯುತ್ತಿದೆ. ಆತನು ಹೇಳುವ ಪ್ರತಿ ಮಾತುಗಳು ಕೂಡ ನನ್ನ ಜೀವನವನ್ನು ಬದಲಾಯಿಸುತ್ತಿದೆ ಎನ್ನುವಂತೆ ಆಕೆಗೆ ಅನ್ನಿಸುತ್ತದೆ. ನಿನ್ನಲ್ಲಿ ತುಂಬಾ ಶಕ್ತಿ ಇದೆ, ಅದನ್ನು ನೀನು ತಿಳಿದುಕೊಳ್ಳಲಾಗದೆ ಹೋಗುತ್ತಿದ್ದೀಯಾ ಎಂದು ಸಾಧು ಹೇಳುವ ಮಾತುಗಳು ಪ್ರತಿದಿನವೂ ಆಕೆ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿರುತ್ತವೆ. ನಿನ್ನ ದುಃಖವು ನಿನ್ನಲ್ಲಿರುವ ಆತ್ಮವಿಶ್ವಾಸದಿಂದ ಮಾತ್ರವೇ ದೂರವಾಗುತ್ತದೆ. ನೀನು ನನ್ನ ಶರಣು ಕೋರಿ ಬಂದ್ರೆ ನಿನ್ನ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೇನೆ. ಈ ರೀತಿ ತುಂಬಾ ನಂಬಿಕೆಯ ಮಾತುಗಳನ್ನ ಆ ಸಾಧು ದೇವಯಾನಿಯ ಬಳಿ ಮಾತನಾಡುತ್ತಿದ್ದರು. ನಿಧಾನವಾಗಿ ಆ ಸಾಧು ಮತ್ತು ದೇವಯಾನಿಯ ಮಧ್ಯದ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿ ಬೆಳೆಯುತ್ತಾ ಹೋಗುತ್ತದೆ. ಅವರಿಬ್ಬರು ಒಬ್ಬರನ್ನ ಬಿಟ್ಟು ಒಬ್ಬರು ಇರಲಾಗದ ಪರಿಸ್ಥಿತಿಯನ್ನ ಸೇರಿಕೊಳ್ಳುತ್ತಾರೆ. ಇಲ್ಲಿಯವರೆಗೂ ದೇವಯಾನಿಯ ದುಃಖ
ದುಃಖವನ್ನ ಅರ್ಥ ಮಾಡಿಕೊಂಡಿರುವವರು ಯಾರು ಕೂಡ ಇಲ್ಲ. ಆದ್ರೆ ಮೊದಲನೇ ಸಾರಿ ಈ ಸಾಧುವು ಆಕೆಯ ದುಃಖವನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಆಕೆಯ ಕಷ್ಟಗಳನ್ನು ದೂರ ಮಾಡಿ ನಿನಗೆ ಹೊಸ ಜೀವನವನ್ನು ನೀಡುತ್ತೇನೆಂದು ನಂಬಿಕೆಯನ್ನ ಭರಿಸುತ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ದೇವಯಾನಿ ತನ್ನ ಮನಸ್ಸಿನ ಕೋರಿಕೆಗಳನ್ನ ಆ ಸಾಧುವಿನ ಬಳಿ ಹೇಳಿಕೊಳ್ಳುತ್ತಾಳೆ. ಆ ಸಾಧುವಿನ ಆಕರ್ಷಣೆಯಲ್ಲಿ ದೇವಯಾನಿ ಪೂರ್ತಿಯಾಗಿ ಬಿದ್ದು ಹೋಗುತ್ತಾಳೆ. ದಿನಗಳು ಕಳೆದು ಹೋಗುತ್ತಿದ್ದಾವೆ. ಆ ಸನ್ಯಾಸಿ ತನ್ನ ಮಾತುಗಳಿಂದ ದೇವಯಾನಿಯನ್ನ ಮತ್ತಷ್ಟು ಆಕರ್ಷಣೆ ಮಾಡುತ್ತಾ ಬಂದರು. ನಿನ್ನ ಜೀವನ ಪೂರ್ತಿಯಾಗಬೇಕು ಅಂದ್ರೆ ನೀನು ನನ್ನಲ್ಲಿ ಸೇರಬೇಕು ಅಂತೇಳಿ ಆಕೆಯ ಬ್ರೈನ್ ವಾಶ್ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಒಂದು ದಿನ ಊರಿನ ಹೊರಗಡೆ ಇದ್ದ ಮಠದಲ್ಲಿ ಗ್ರಾಮಸ್ಥರು ಯಾರು ಇಲ್ಲದ ಸಮಯದಲ್ಲಿ ಆ ಸಾಧುವು ದೇವಯಾನಿಯನ್ನ ಒಂಟಿಯಾಗಿ ಕರೆಸುತ್ತಾರೆ. ನಿನ್ನಲ್ಲಿ ಒಂದು ದಿವ್ಯ ಶಕ್ತಿ ಇದೆ, ಅದನ್ನು ನೀನು ಮಾತ್ರ ಜಾಗೃತಗೊಳಿಸಿಕೊಳ್ಳಬಹುದು ಎಂದು ಆಕೆಗೆ ನಂಬಿಕೆ ಬರುವಂತೆ ಹೇಳುತ್ತಾರೆ. ಆ ರಾತ್ರಿ ಅವರಿಬ್ಬರು ತುಂಬಾ ಹತ್ತಿರವಾಗುತ್ತಾರೆ. ಅವರಿಬ್ಬರ ಮಧ್ಯೆ ಶಾರೀರಿಕ ಸಂಬಂಧ ಏರ್ಪಡುತ್ತದೆ. ದೇವಯಾನಿ ತುಂಬಾ ವರ್ಷಗಳ ನಂತರ ಒಬ್ಬ ಗಂಡಸಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುತ್ತಾಳೆ. ಇದು ಒಂದು ಆಧ್ಯಾತ್ಮಿಕ ಅನುಭವ ಎಂದು ಆ ಸಾಧು ಹೇಳಿದಾಗ ದೇವಯಾನಿ ಕುರುಡಿಯಂತೆ ನಂಬುತ್ತಾಳೆ. ಆಕೆ ತನ್ನ ಸರ್ವಸ್ವವನ್ನು ಕೂಡ ಆ ಸಾಧುವಿಗೆ ನೀಡುತ್ತಾಳೆ. ಸ್ವಲ್ಪ ದಿನಗಳ ನಂತರ ಈ ವಿಷಯ ಗ್ರಾಮಸ್ಥರಿಗೆ ಗೊತ್ತಾಗಿ ತಮ್ಮಲ್ಲಿ ತಾವು ಚರ್ಚೆ ಮಾಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಸಾಧುವನ್ನ ತುಂಬಾ ಅಭಿಮಾನದಿಂದ ನೋಡುವ ಗ್ರಾಮಸ್ಥರು ದೇವಯಾನಿ ಮತ್ತು ಸಾಧುವಿನ ಮಧ್ಯೆ ಇರುವ ಸಂಬಂಧದ ಬಗ್ಗೆ ಹೊರಗಡೆ ಚರ್ಚೆ ಮಾಡುತ್ತಿಲ್ಲ. ಆದ್ರೆ ಅವರಲ್ಲೇ ಗುಸುಗುಸು ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ದೇವಯಾನಿ ಆಗಾಗ ಆ ಸಾಧುವಿನ ಬಳಿಗೆ ಹೋಗಿ ಬರುತ್ತಿದ್ದಳು. ಕೊನೆಗೆ ಊರಿನ ಗ್ರಾಮಸ್ಥರು ಈ ವಿಷಯದ ಬಗ್ಗೆ ಪಬ್ಲಿಕ್ ಆಗಿ ಕೂಡ ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ದೇವಯಾನಿ ಆ ಸಾಧುವಿನ ಬಳಿಗೆ ಹೋಗಿ ಬರುವುದರ ಹಿಂದೆ ಏನು ಕಾರಣವಿದೆ ಎಂದು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ. ಆಗ ಗ್ರಾಮಸ್ಥರಲ್ಲಿ ಸ್ವಲ್ಪ ಮಂದಿಗೆ ಆ ಸಾಧುವಿನ ಮೇಲೆ ಅನುಮಾನ ಬರುತ್ತದೆ. ಒಂದು ದಿನ ಆ ಊರಿನ ಯುವಕರು ಆ ಸಾಧು ಮತ್ತು ದೇವಯಾನಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಳ್ಳುತ್ತಾರೆ. ಅವರಿಬ್ಬರನ್ನು ಆ ಊರಿನ ಮುಖ್ಯಸ್ಥರ ಬಳಿ ಕರೆದುಕೊಂಡು ಹೋಗುತ್ತಾರೆ. ಗ್ರಾಮಸ್ಥರೆಲ್ಲರೂ ಪಂಚಾಯಿತಿ ಮಾಡುತ್ತಾರೆ. ಆಗ ಈ ವಿಷಯ ಗ್ರಾಮಸ್ಥರೆಲ್ಲರಿಗೂ ಕೂಡ ಗೊತ್ತಾಗುತ್ತದೆ. ಸಾಧು ಮತ್ತು ದೇವಯಾನಿಯ ಮಧ್ಯೆ ಅಕ್ರಮ ಸಂಬಂಧ ಇದೆ ಎಂದು ಎಲ್ಲರೂ ಕೂಡ ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಆದ್ರೆ ಕೆಲವು ಮಂದಿ ಮಾತ್ರ ಈ ವಿಷಯವನ್ನು ನಂಬಲಾಗದೆ ಹೋಗುತ್ತಾರೆ. ಇದು ಕೇವಲ ಆ ಸಾಧುವಿನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಲಸವೆಂದು ಆ ಯುವಕರ ಮಾತಿನ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದ್ದರಿಂದ ಪಂಚಾಯಿತಿಯಲ್ಲಿ ಈ ವಿಷಯವನ್ನ ಚರ್ಚೆ ಮಾಡಿದರೂ ಕೂಡ ಯಾರು ಕೂಡ ಒಂದು ತೀರ್ಮಾನಕ್ಕೆ ಬರಲಿಲ್ಲ. ಆ ಸಾಧುವಿನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವುದಕ್ಕೆ ಯಾರು ಕೂಡ ಸಾಹಸ ಮಾಡಲಿಲ್ಲ. ಹೀಗೆ ನಿಧಾನವಾಗಿ ದಿನಗಳು ಕಳೆದು ಹೋಗುತ್ತಿದ್ದಾವೆ. ಆದ್ರೆ ಆ ಸಾಧುವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡಿದ್ದ ಯುವಕರಲ್ಲಿ ರಾಮಚಂದ್ರ ಎಂಬ ಹುಡುಗನು ಕೂಡ ಇದ್ದನು. ಗ್ರಾಮಸ್ಥರೆಲ್ಲರೂ ತಮ್ಮ ಮಾತನ್ನು ನಂಬಲಾಗದೆ ಹೋಗಿದ್ದರಿಂದ ಈ ಸಾರಿ ಸಾಕ್ಷಿ ಆಧಾರಗಳ ಜೊತೆ ಅವರ ಅಕ್ರಮವನ್ನು ಹೊರಗಡೆ ಹಾಕಬೇಕೆಂದು ಅಂದುಕೊಳ್ಳುತ್ತಾನೆ. ಹೀಗೆ ಒಂದು ದಿನ ಆ ಸಾಧುವಿನ ಬಳಿ ದೇವಯಾನಿ ಹೋಗುತ್ತಿರುವುದನ್ನು ನೋಡಿ ರಾಮಚಂದ್ರನು ಆಕೆಯನ್ನು ಹಿಂಬಾಲಿಸುತ್ತಾನೆ. ಆ ಸಾಧುವಿನ ಬಳಿ ದೇವಯಾನಿ ತಮ್ಮ ಗೌಪ್ಯ ವಿಚಾರಗಳ ಬಗ್ಗೆ ಮಾತನಾಡುವುದನ್ನ ರಾಮಚಂದ್ರನು ಕೇಳಿಸಿಕೊಳ್ಳುತ್ತಾನೆ. ಆಗ ತಕ್ಷಣ ಆತನು ಈ ವಿಚಾರವನ್ನ ಗ್ರಾಮಸ್ಥರಿಗೆ ಹೇಳುತ್ತಾನೆ. ಆಗ ಅಲ್ಲಿಗೆ ಬಂದ ಗ್ರಾಮಸ್ಥರು ದೇವಯಾನಿಯನ್ನ ಬೈಯುವುದಕ್ಕೆ ಶುರು ಮಾಡುತ್ತಾರೆ. ಸಾಧು ಮತ್ತು ನಿನ್ನ ಮಧ್ಯೆ ಏನು ಸಂಬಂಧ ಎಂದು ಡೈರೆಕ್ಟ್ ಆಗಿ ಕೇಳುತ್ತಾರೆ. ಆಗ ದೇವಯಾನಿಗೆ ಆ ಸಮಯದಲ್ಲಿ ಅವರಿಗೆ ಏನು ಉತ್ತರ ಕೊಡಬೇಕೆಂದು ಆಕೆಗೆ ಅರ್ಥವಾಗುತ್ತಿಲ್ಲ. ಆಕೆ ಮೌನವಾಗಿ ಇದ್ದಿದ್ದರಿಂದ ಆಕೆಯ ಮೇಲೆ ಮತ್ತಷ್ಟು ಅನುಮಾನಗಳು ಸೃಷ್ಟಿಯಾಗುತ್ತವೆ. ದೇವಯಾನಿ ಹಾಳಾಗಿ ಹೋಗಿದ್ದಾಳೆಂದು, ಆಕೆಯಿಂದ ಸಾಧುವಿಗೂ ಕೂಡ ಕೆಟ್ಟ ಹೆಸರು ಬಂದಿದೆ ಎಂದು ಎಲ್ಲರೂ ಕೂಡ ಆಕೆಯನ್ನ ಬೈಯುವುದಕ್ಕೆ ಶುರು ಮಾಡುತ್ತಾರೆ. ಆದ್ರೆ ಅದರಲ್ಲಿ ಕೆಲವು ಮಂದಿ ಆ ಸಾಧು ದೇವಯಾನಿಯನ್ನ ತನ್ನ ಬಲೆಗೆ ಹಾಕಿಕೊಂಡಿದ್ದಾನೆಂದು ಹೇಳುತ್ತಾರೆ. ಈ ವಿಷಯವನ್ನ ಪಂಚಾಯಿತಿಯಲ್ಲಿ ಇಟ್ಟು ಎಲ್ಲರೂ ಚರ್ಚೆ ಮಾಡುತ್ತಾರೆ. ಪಂಚಾಯಿತಿಯ ಮುಖಂಡರೆಲ್ಲರೂ ತುಂಬಾ ಕೋಪದಿಂದ ದೇವಯಾನಿಯನ್ನ ಪ್ರಶ್ನೆ ಮಾಡುತ್ತಾರೆ. ಈ ರಾಮಪುರ ಗ್ರಾಮದಲ್ಲಿ ಈ ರೀತಿಯ ಘಟನೆ ನಡೆದಿರುವುದು ಇದೇ ಮೊದಲ ಸಾರಿ. ನಮ್ಮ ಊರಿನ ಮರ್ಯಾದೆಯನ್ನ ಕಳೆದೆ ಅಂತೇಳಿ ಸ್ವಲ್ಪ ಮಂದಿ ದೇವಯಾನಿಯನ್ನ ಬೈಯುತ್ತಿದ್ದಾರೆ. ಸಾಧುವನ್ನು ಕೂಡ ಪಂಚಾಯಿತಿಗೆ ಕರೆಸಿದ್ದಾರೆ. ಆತನು ಎಂದಿನಂತೆ ತುಂಬಾ ಶಾಂತನಾಗಿ ಬಿಳಿಯ ವಸ್ತ್ರಗಳನ್ನ ಹಾಕಿಕೊಂಡು ನಿಧಾನವಾಗಿ ನಡೆದುಕೊಂಡು ಆ ಪಂಚಾಯಿತಿಗೆ ಬರುತ್ತಾರೆ. ಮೊದಲಿಗೆ ಎಲ್ಲರೂ ದೇವಯಾನಿಯನ್ನ ಪ್ರಶ್ನೆ ಮಾಡುತ್ತಾರೆ. ಈ ಸಾಧುವಿನ ಜೊತೆ ನಿನಗೆ ಅಕ್ರಮ ಸಂಬಂಧ ಇದೆಯಾ ಎಂದು ಆ ಪಂಚಾಯಿತಿಯ ಮುಖಂಡರು ಕೇಳಿದ ತಕ್ಷಣ ದೇವಯಾನಿ ಕಣ್ಣೀರು ಹಾಕುವುದಕ್ಕೆ ಶುರು ಮಾಡುತ್ತಾಳೆ. ತಿಳಿದು ತಿಳಿಯದೇನೋ ಈ ತಪ್ಪನ್ನ ಮಾಡಿದೆ. ಈ ಸಾಧುವಿನ ಭರವಸೆಯ ಮಾತುಗಳನ್ನ ಕೇಳಿ ಆತನ ಬಲೆಗೆ ಬಿದ್ದೆ ಎಂದು ಒಪ್ಪಿಕೊಳ್ಳುತ್ತಾಳೆ. ಆಗ ಊರಿನ ಗ್ರಾಮಸ್ಥರೆಲ್ಲರಿಗೂ ಆ ಸಾಧುವಿನ ಮೇಲೆ ಕೋಪ ಬರುತ್ತದೆ. ಆಗ ಆ ಸಾಧುವನ್ನ ಈ ಊರಿನಿಂದ ಓಡಿಸಬೇಕೆಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಆದ್ರೆ ಆ ಸಾಧುವು ಮಾತ್ರ ತನ್ನ ಗೌರವ ಮರ್ಯಾದೆಗಳನ್ನ ಕಳೆದುಕೊಳ್ಳುವುದಕ್ಕೆ ಇಷ್ಟಪಡುತ್ತಿಲ್ಲ. ಇದು ಕೇವಲ ನನ್ನ ಮೇಲೆ ಹೊರಿಸುತ್ತಿರುವ ಕಳಂಕ, ನನಗೆ ಯಾರ ಬಳಿಯೂ ಕೂಡ ಅಕ್ರಮ ಸಂಬಂಧವಿಲ್ಲವೆಂದು ಹೇಳುತ್ತಾರೆ. ಆದ್ರೆ ದೇವಯಾನಿಯ ಮಾತುಗಳಲ್ಲಿನ ನಂಬಿಕೆಯಿಂದ ಆ ಸಾಧುವನ್ನ ಊರಿನಿಂದ ಆಚೆ ಓಡಿಸುತ್ತಾರೆ. ಆ ಸಾಧು ಊರಿನಿಂದ ಆಚೆ ಹೋದ ತಕ್ಷಣ ಈ ರಾಮಪುರ ಗ್ರಾಮವು ಪೂರ್ತಿಯಾಗಿ ಬದಲಾಗಿ ಹೋದಂತೆ ಕಾಣಿಸುತ್ತದೆ. ಗ್ರಾಮಸ್ಥರಿಗೂ ಕೂಡ ನಾವು ಮಾಡಿದ್ದು ಸರಿನೋ ತಪ್ಪೋ ಎಂದು ಅರ್ಥವಾಗುತ್ತಿಲ್ಲ. ಆ ಸಾಧು ಹೋದ ನಂತರ
ದೇವಯಾನಿ ಕೂಡ ಒಂಟಿಯಾಗುತ್ತಾಳೆ. ಮತ್ತೆ ಆಕೆ ಜೀವನದಲ್ಲಿ ನಿರಾಶೆ ದುಃಖ ಮನೆ ಮಾಡುತ್ತವೆ. ನಂತರ ದೇವಯಾನಿ ನಿಧಾನವಾಗಿ ತನ್ನ ದುಃಖವನ್ನು ಮರೆತು ಸಂತೋಷವಾಗಿ ಜೀವಿಸಬೇಕೆಂದುಕೊಳ್ಳುತ್ತಾಳೆ. ನನ್ನ ಜೀವನ ಕೇವಲ ಸಾಧುವಿನ ಉಪದೇಶದ ಮೇಲೆ ಆಧಾರವಾಗಿಲ್ಲ ಎಂಬ ವಿಷಯವನ್ನ ಆಕೆ ಅರ್ಥ ಮಾಡಿಕೊಳ್ಳುತ್ತಾಳೆ. ತನ್ನ ಶಕ್ತಿಯನ್ನ ತಿಳಿದುಕೊಂಡು ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕೆಂದು ಆಕೆ ನಿರ್ಧಾರ ಮಾಡುತ್ತಾಳೆ. ಗ್ರಾಮದಲ್ಲಿನ ಪರಿಸ್ಥಿತಿಗಳು ಕೂಡ ನಿಧಾನವಾಗಿ ಅಂದವಾಗಿ ಬದಲಾಗುತ್ತಿದ್ದಾವೆ. ಮೊದಲು ಇದ್ದ ಹಾಗೇನೆ ಗ್ರಾಮ ಬದಲಾಗಿ ಹೋಗುತ್ತದೆ. ಗ್ರಾಮಸ್ಥರು ಕೂಡ ನಿಧಾನವಾಗಿ ಆ ಸಾಧುವಿನ ಬಗ್ಗೆ ಮರೆತು ಹೋಗುತ್ತಾರೆ. ದೇವಯಾನಿ ಕೂಡ ತಾನು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಆ ಗ್ರಾಮಸ್ಥರಿಗೆ ಅಕ್ಷರ ಕಲಿಕೆಯನ್ನು ನೀಡುವುದಕ್ಕೆ ಶುರು ಮಾಡುತ್ತಾಳೆ. ಎಲ್ಲಿಯವರೆಗೂ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೋ ಅಲ್ಲಿಯವರೆಗೂ ಇತರರನ್ನು ಕೂಡ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ ಎಂಬ ವಿಷಯವನ್ನ ಆಕೆ ಅರ್ಥ ಮಾಡಿಕೊಳ್ಳುತ್ತಾಳೆ. ಎಂತಹ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ನಾವು ಯಾರನ್ನು ಕೂಡ ನಂಬಬಾರದು ಎಂಬುದನ್ನ ದೇವಯಾನಿ ಅರ್ಥ ಮಾಡಿಕೊಳ್ಳುತ್ತಾಳೆ. ತನ್ನ ಶಕ್ತಿಯನ್ನು ತಿಳಿದುಕೊಂಡು ಜೀವನದಲ್ಲಿ ಸಂತೋಷವಾಗಿ ಜೀವಿಸುವುದಕ್ಕೆ ಶುರು ಮಾಡುತ್ತಾಳೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.